ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಈಗ ಸತಿಪತಿ. ವಿರೋಶ್ ಎಂದೇ ಫೇಮಸ್ ಆಗಿದ್ದ ವಿಜಯ್ ರಶ್ಮಿಕಾ ಫೆಬ್ರವರಿ 26ರಂದು ರಾಜಸ್ಥಾನದ ಉದಯಪುರದಲ್ಲಿ ಅದ್ದೂರಿಯಾಗಿ ಮದುವೆಯಾಗಿ ಇತ್ತೀಚೆಗೆ ಅಂದ್ರೆ ಮಾರ್ಚ್ 4ರಂದು ಹೈದರಾಬಾದ್ನಲ್ಲಿ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಕೂಡ ಮಾಡಿಕೊಂಡರು. ಇನ್ನು ಮದುವೆ ಬಳಿಕ ವಿಜಯ್ ದೇವರಕೊಂಡ ರಶ್ಮಿಕಾ ಕುರಿತು ಹೇಳಿದ ಆ ಒಂದು ವಿಷಯ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು, ಆ ಸುದ್ದಿ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದೇನಪ್ಪಾ ಅಂದ್ರೆ, ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಕಳೆದ ಅನೇಕ ವರ್ಷಗಳಿಂದ ಪ್ರೀತಿ ಮಾಡ್ತಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ಸತ್ಯವೇ. ಆದರೆ ವಿರೋಶ್ ಜೋಡಿ ಮಾತ್ರ ಬಹಿರಂಗವಾಗಿ ಎಲ್ಲೂ ಅದರ ಬಗ್ಗೆ ಮಾತನಾಡಿರಲಿಲ್ಲ. ಆದರೆ ಈ ಜೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಿದ್ದ ಪೋಸ್ಟ್ಗಳು, ಒಂದೇ ಲೊಕೇಶನ್ ನ ಫೋಟೋಗಳು, ಒಬ್ಬರ ಬಗ್ಗೆ ಮತ್ತೊಬ್ಬರಿಗೆ ಇದ್ದ ಫೀಲಿಂಗ್ಸ್, ಆ ಆತ್ಮೀಯತೆ ಪಕ್ಕ ಇವರಿಬ್ಬರು ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅನ್ನೋದನ್ನು ಸಾರಿ ಹೇಳುತ್ತಿತ್ತು. ಆದರೆ ವಿಜಯ್ ಮತ್ತು ರಶ್ಮಿಕಾ ಇವರಿಬ್ಬರಲ್ಲಿ ಮೊದಲು ಲವ್ ಪ್ರಪೋಸ್ ಮಾಡಿದ್ದು ಯಾರು ಅನ್ನೋ ಕುತೂಹಲ ಫ್ಯಾನ್ಸ್ಗಿತ್ತು. ಬಹುತೇಕರು ವಿಜಯ್ ದೇವರಕೊಂಡ ಅವರೇ ಪ್ರಪೋಸ್ ಮಾಡಿರುತ್ತಾರೆ ಅಂದುಕೊಂಡಿದ್ರು. ಆದರೆ ಯಾರ್ಯಾರು ಆ ರೀತಿ ತಿಳಿದುಕೊಂಡಿದ್ದೀರೋ ನಿಮ್ಮ ಊಹೆ ತಪ್ಪು. ಯಾಕಂದ್ರೆ ಇಲ್ಲಿ ವಿಜಯ್ ರಶ್ಮಿಕಾ ಅವರಿಗೆ ಪ್ರಪೋಸ್ ಮಾಡಿರೋದಲ್ಲ, ಬದಲಿಗೆ ರಶ್ಮಿಕಾ ಮಂದಣ್ಣ ಅವರೇ ವಿಜಯ್ ದೇವರಕೊಂಡ ಅವರಿಗೆ ಪ್ರೇಮ ನಿವೇದನೆ ಮಾಡಿಕೊಂಡಿದ್ದಾರೆ. ಹೌದು, ಈ ವಿಚಾರವನ್ನು ಸ್ವತಃ ವಿಜಯ್ ರಿವೀಲ್ ಮಾಡಿದ್ದಾರೆ. ಮದುವೆಯ ಬಳಿಕ ಹೈದರಾಬಾದ್ ನಲ್ಲಿ ಈ ಜೋಡಿ ಫ್ಯಾನ್ಸ್ ಮೀಟ್ ಆಗಿದ್ರು. ಆ ವೇಳೆ ಇವರಿಗೆ ಪ್ರೀತಿ ಬಗ್ಗೆ ಪ್ರಶ್ನೆ ಎದುರಾಗುತ್ತೆ. ಆಗ ವಿಜಯ್ ದೇವರಕೊಂಡ ಉತ್ತರಿಸಿದ್ದು ಹೀಗೆ: ಎರಡನೇ ಸಿನಿಮಾದಲ್ಲಿ ಅಂದ್ರೆ ಡಿಯರ್ ಕಾಮ್ರೇಡ್ ನಲ್ಲಿ ಆಕ್ಟ್ ಮಾಡುವಾಗ ಪ್ರೀತಿ ಆಯ್ತು. ಇನ್ನು ಮೊದಲು ಪ್ರಪೋಸ್ ಮಾಡಿ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದೇ ರಶ್ಮಿಕಾ ಮಂದಣ್ಣ ಎಂದು ವಿಜಯ್ ದೇವರಕೊಂಡ ಹೇಳಿಕೊಂಡಿದ್ದಾರೆ. ಮೊದಲ ಸಿನಿಮಾ ಗೀತಾ ಗೋವಿಂದಂನಲ್ಲಿ ಸ್ನೇಹಿತರಾದ ವಿರೋಶ್ ಡಿಯರ್ ಕಾಮ್ರೇಡ್ ನಲ್ಲಿ ಪ್ರೇಮಿಗಳಾಗಿ, ಈಗ ರಿಯಲ್ ಲೈಫ್ ನಲ್ಲಿ ದಂಪತಿಗಳಾಗಿ ಹೊಸ ಜೀವನವನ್ನು ಆರಂಭಿಸಿದ್ದು, ಅವರ ದಾಂಪತ್ಯ ಜೀವನ ಸುಖಮಯವಾಗಿರಲಿ ಅಂತ ಹಾರೈಸುತ್ತಾ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ನೀವೇನಾದರೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ.